ಏನು ನಾವು ಬೈರ್ಮಂಗ್ಲ ಕಂಚಕನಹಳ್ಳಿ ಭಾಗದ 26 ಹಳ್ಳಿ ರೈತರು ಏನು 1.5 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈ ಹೋರಾಟಕ್ಕೆ ಮೊದಲಿನಿಂದನೂ ಬೆಂಬಲವಾಗಿ ನಿಂತಿರ್ತಕ್ಕಂಥ ನಮ್ಮ ಮಾಗಡಿ ನಿಕಟಪೂರ್ವ ಶಾಸಕರಾದಂಥ ಎ ಮಂಜಣ್ಣವರವರಿಗೆ ನಾನು ಈ ಸಂದರ್ಭದಲ್ಲಿ ಉತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇವತ್ತು ಆಡಳಿತ ಸರ್ಕಾರ ಏನೇ ಮಾಡಿದ್ರು, ರೈತರ ಮೇಲೆ ಎಷ್ಟೇ ದಬ್ಬಾಳಿಕೆ ಮಾಡಿದ್ರು ಸುಮ್ಮನೆ ಕೂರ್ಕೊಂಡು ವಿರೋಧ ಪಕ್ಷಗಳು ಕಾಲ ಕಳೆಯೋಕ್ಕಂಥದ್ದಲ್ಲ. ಇವತ್ತು ಸರ್ಕಾರ ಟೀಕೆ ಮಾಡ್ತವೆ. ಏನು ರೈತರ ಪರ ನಿಂತ್ಕೊಬಿಟ್ಟವ್ರೆ, ಇವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾರೆ, ಏನೋ ಒಂಥರ ಜಾಲಿ ರೈಡು ಅಂತ. ಜಾಲಿ ರೈಡ್ ಅಲ್ಲ ಸ್ವಾಮಿ. ನೀವು ವಿರೋಧ ಪಕ್ಷದಲ್ಲಿದ್ರು ಕೂಡ, ನೀವು ಮಾನವೀಯತೆ ಮನುಷ್ಯತ್ವ ಇರೋರು ಕೂಡ ರೈತರ ಪರವಾಗಿ ನಿಲ್ತಕ್ಕಂಥದ್ದು ಇವತ್ತೊಂದು ದಿನ ವಿರೋಧ ಪಕ್ಷರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ನಿಮ್ಮ ಮಾನ ಮರ್ಯಾದೆ ಇದ್ರೆ ಇವತ್ತು ನಾನು ಮಾಗಡಿ ಶಾಸಕರಿಗೆ ಹೇಳ್ತೀರಿ, ಇವತ್ತು ಮಂತ್ರಿ ಆಗಿದ್ದೀರಿ, ಇವತ್ತು 520 ದಿನ ಕಳೆದ್ರು ಕೂಡ ನಮ್ಮ ರೈತರಿಗೆ ಕಿಂಚಿತ್ತು ಬೆಲೆ ಕೊಡದೆ ನೀವು ಆಡಿದ್ದೆ ಆಟ ಆಡಿಕೊಂಡು ರೈತರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಇವತ್ತು ಮಾನವೀಯತೆಗೂ ಒಂದು ದಿನ ಆದ್ರೂ ಕೂಡ ನಮ್ಮ ಭಾಗಕ್ಕೆ ಬಂದು ನೀವು ರೈತರುಗಳ ಸಂಕಷ್ಟವನ್ನ ಕೇಳಲಿಲ್ಲ. ಯಾಕೆ ನಿಮ್ಗೆ ಓಟ್ ಹಾಕ್ಲಿವ ನಾವು? ರೈತರು ಅಂದ್ರೆ ಗುಲಾಮ್ರ? ಇವತ್ತು ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತೀರಿ, ರೈತರ ಹೆಸರಿನಲ್ಲಿ ಪ್ರಮಾಣವನ್ನ ಮಾಡ್ತೀರಿ. ಆದ್ರೆ ಇವತ್ತು ರೈತರನ್ನ ಬೆನ್ನು ಮೂಳೆ ಮುರಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಒಂದ್ ಕಡೆ ಕನಕಪುರ ಭಾಗಕ್ಕೆ ಹೋಗ್ತೀರಾ, ರೈತರಿಗೆ ಚಿನ್ನದ ಬೆಲೆ ಬರ್ತದೆ ಜಮೀನು ಮಾಡಬೇಡ್ರಿ ಅಂತೀರಿ. ನಾವು ಬೈರ್ಮಂಗ್ಲ ಕಂಚಕನಹಳ್ಳಿ ಭಾಗದವರು ರೈತರಲ್ವಾ ನಾವು? ಅಲ್ಲಿ ಬರಡು ಭೂಮಿ ಅಂತ ಹೇಳ್ತೀರಿ. ಇವತ್ತು 9600 ಎಕರೆ ಫಲವತ್ತಾದ ಕೃಷಿ ಬೆಳೆಯಿಂದ ಕೂಡಿತಕ್ಕಂಥದ್ದು. ಇವತ್ತು 90% ನೀರಾವರಿಯಿಂದ ಕೂಡಿದ್ದು ಬಹುವಾರ್ಷಿಕ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಇವತ್ತು ಮಾಧ್ಯಮದಲ್ಲೆಲ್ಲ ನೋಡಿದ್ದೀರಿ ಎಷ್ಟು ಫಲವತ್ತಾಗದೆ. ಸುಮಾರು ತೆಂಗು, ಮಾವು, ಸಪೋಟ, ಅಡಿಕೆ ಮುಂತಾದ ಎಲ್ಲರ ಜಾತಿಯ ಮರಗಳು ಸೇರಿ 10 ಲಕ್ಷಕ್ಕೂ ಅಧಿಕ ಮರಗಳಿವೆ. ಇವನ್ನೆಲ್ಲ ಮಾರಾಟ ಮಾಡ್ತೀರಾ? ನೀವು ಒಂದ್ ಕಡೆ ಪರಿಸರ ಉಳಿಸ್ಬೇಕು ಅಂತ ಭಾಷಣ ಮಾಡ್ತೀರಿ, ರಸ್ತೆಗಳಲ್ಲಿ ಪಾರ್ಕ್ಗಳಲ್ಲಿ ಮರ ಬೆಳೆಸಕ್ಕಂತ ಕೆಲಸ ಮಾಡ್ತೀರಿ. ಅದು ನಿಮ್ಮ ಬೂಟಾಟಿಕೆ ನಾಟಕ. ಅದು ಒಂದ್ ಕಡೆ ಗಿಡ ನೆಡೋದು, ಇನ್ನೊಂದ್ ಕಡೆ ಮರ ನಾಶ ಮಾಡೋದು. ಇದೇನಾ ನಿಮ್ ಪ್ರವೃತ್ತಿ? ಇದೇನಾ ನಿಮ್ ಲಕ್ಷಣ? ನೀವು ಪರಿಸರ ಉಳಿಸ್ಬೇಕೆ ಹೊರತು ಮಾರಣ ಮಾಡುವಂಥದ್ದಲ್ಲ. ಇವತ್ತು ಆ ಭಾಗದಲ್ಲಿ 20-30 ಸಾವಿರ ದನಕರುಗಳಿದೆ, ಮೇಕೆಗಳಿದೆ, ಕೋಳಿಗಳಿದೆ. ಇವಕ್ಕೆಲ್ಲ ಪರ್ಯಾಯವಾಗಿ ಏನ್ ಮಾಡ್ತೀರಿ? ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳೇ, ನೀವು ದ್ವಂದ್ವ ನೀವನ್ನ ತಾಳಿದ್ದೀರಿ. ಏನಂದ್ರೆ ಒಂದ್ ಕಡೆ ನಮ್ಮನ್ನ ರೈತರನ್ನ ಏನೋ ಮನವೊಲಿಸಕ್ಕೆ ಕರಿತೀರಾ, ನಮ್ಮನ್ನ ನಿಜವಾದ ರೈತರುಗಳು ಏನು ಸಾವಿರಾರು ರೈತರುಗಳು ನಾವು ಬೀದಿಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ವಿ, ಅವ್ರನ್ನ ನೀವು 15 ಜನ 20 ಜನ ಬರ್ರಿ ಅಂತೀರಿ. ಆದ್ರೆ ನೀವು ಪರ ಇರೋರ್ನ ಕರೆದಿ 10 ಜನ ಬಂದ್ರೆ 250 ಜನ ಅಂತ ಸುಳ್ಳು ಹೇಳ್ತೀರಿ. ಇದೇನಾ ನಿಮ್ದಿದು? ನೀವು ಕರೆದಿ ನಮ್ಮನ್ನ ರೈತರನ್ನ ಕರೆದಿ ನಿಮ್ಗೆ ಸದನ ಸಮಿತಿ ಮಾಡಿ ಒಂದು ವರದಿಯನ್ನು ತಳಿಸ್ಕೊಂಡು ನಾನು ತೀರ್ಮಾನವನ್ನ ಮಾಡ್ತೀನಿ ಅಂತ ಹೇಳಿದ್ರಿ. ಅದೇ 3 ದಿನಕ್ಕೆ ನೀವು ಅಂತಿಮ ಅಧಿಸೂಚನೆ ಹೊಡಿಸ್ಬಿಟ್ಟು ನಮ್ಮ ಮೇಲೆ ಬೆನ್ನು ಚೂರಿ ಆಗ್ತಿರಲ್ಲ. ಇದೇನಾ ನಿಮ್ಮ ನೀತಿಗೆಟ್ಟ ಸರ್ಕಾರ? ಇದೇನಾ ನೀವು ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಯಾಗಿ ರೈತ ಕೊಡ್ತಾ ಇರೋ ನ್ಯಾಯ? ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಾವು ಉಗ್ರವಾದ ಮುಂದೆ ಪ್ರತಿಭಟನೆ ಮಾಡಿ ಇವತ್ತು ನಮ್ಮ ಭೂಮಿ ಕೈ ಬಿಡೋವರೆಗೂ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ನೀವು ವಿಧಾನಸೌಧಕ್ಕೆ ಚಲೋ ಮಾಡಿ ನಿಮ್ಮ ವಿಧಾನಸೌಧ ಮುತ್ತಿಗೆ ಹಾಕಿ ನಿಮ್ಮ ಸರ್ಕಾರ ಕೆಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಿಡದಿ ಪಾದಯಾತ್ರೆ ಬಹಿರಂಗ ಸಭೆಯ ಮೊದಲಿಗೆ ಸ್ವಾಗತ ಕೋರಲಿದ್ದಾರೆ ನಮ್ಮ GBA ಅಧ್ಯಕ್ಷರು ಮಾಜಿ ಶಾಸಕರಾದ ಸನ್ಮಾನ್ಯ HM ರಮೇಶ್ ಗೌಡ್ರವರು. ಎಲ್ಲರಿಗೂ ನಮಸ್ಕಾರ. ಏನು ಈ ಒಂದು ಬಿಡದೆ ಪಾದಯಾತ್ರೆ
ಇದೇ ತಿಂಗಳು 9, 10, 11ನೇ ತಾರೀಕು ಏನು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಬಿಡದಿಯ ಟೌನ್ಶಿಪ್ ಯೋಜನೆಯ ವಿರುದ್ಧ ಬೆಂಗಳೂರಿನ ತನಕ ಏನು ಪಾದಯಾತ್ರೆನ ನಾವು ಹಮ್ಮಿಕೊಂಡಿದ್ರಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಆ ಒಂದು ಶಾಂತಿಯುತವಾದ ಪಾದಯಾತ್ರೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರು.